ಇನ್ನೇನ್ ಆಯ್ತಲ್ಲ, ವಿಜಿಲ್ ಹೊಡಿ ಮನಿಗ್ ನಡಿ ಅಷ್ಟೇನೆ. ಸಿ ಎಸ್ ಕೆ ಕತೆ. ಸಿ ಎಸ್ ಕೆ ಇಲ್ಲಿಗೆ ಅಧ್ಯಾಯ ಮುಕ್ತಾಯ ಅಂತಾನೆ ಹೇಳ್ಬೋದು. ಸೊ ಸೀಸನ್ 26ರ ಒಂದು ಪ್ಲೇ ಆಫ್ ಇಂದ ಅಫಿಷಿಯಲ್ ಆಗಿ ಸಿ ಎಸ್ ಕೆನವರು ಔಟ್ ಆಗಿದ್ದಾರೆ. ಸೊ ಈ ಒಂದು ಸೀಸನ್ ಅವರು 12 ಅಂಕಗಳೊಂದಿಗೆ ತಮ್ಮ ಒಂದು ಪೊಸಿಷನ್ನ ಸದ್ಯಕ್ಕಿನ ಮಟ್ಟಿಗೆ, ಇವತ್ತಿನ ಮಟ್ಟಿಗೆ 7ನೇ ಸ್ಥಾನದಲ್ಲಿ ಸೊ ಎಂಡ್ ಮಾಡ್ತಾರೆ. ಸೊ ಇನ್ನೂ ಕೆಳಗೂ ಕೂಡ ಹೋಗ್ಬೋದು. ಯಾಕಂತಂದ್ರೆ ಡಿ ಸಿ ಏನಾದರೂ ಗೆದ್ರೆ ಸೊ ಅವ್ರು ಒಂಚೂರು ಮೇಲೆ ಹೋಗ್ತಾರೆ. ಸೊ ಇನ್ನು ಕೆಳಗಡೆ ಹೋಗುವಂತ ಚಾನ್ಸಸ್ ಇದೆ, ಬಿಟ್ರೆ ಮೇಲಂತೂ ಹೋಗಲ್ಲ ಅಂತಾನೆ ಹೇಳ್ತೀನಿ. ಓಕೆ, ಜಿ ಟಿ ಗೆದ್ರು ಕೂಡ ಸೊ ಆರ್ ಸಿ ಬಿ ಪೊಸಿಷನ್ ಅಲ್ಲಾಡ್ಸಕ್ಕಂತೂ ಆಗಿಲ್ಲ, ಅಂಡ್ ಅಲ್ಲಾಡ್ಸಕ್ಕೂ ಕೂಡ ಆಗಲ್ಲ. ಸೊ ಆರ್ ಸಿ ಬಿ ಖಂಡಿತವಾಗ್ಲೂ ಸೊ ಟಾಪ್ 2ದಲ್ಲಿ ಎಂಡ್ ಆಗುತ್ತೆ. ಇನ್ ಕೇಸ್ ನಾಳೆ ಮ್ಯಾಚಲ್ಲಿ ಏನಾದರೂ ತುಂಬ ದೊಡ್ಡ ಅಂತರದಲ್ಲಿ ಏನಾದರೂ ಸೋತ್ರೆ ಆರ್ ಸಿ ಬಿ ಕೆಳಗಡೆ ಪೊಸಿಷನ್ಗೆ ಬರುತ್ತೆ, ಅಂದರೆ 2ನೇ ಪೊಸಿಷನ್ಗೆ ಬರುತ್ತೆ ಹೊರತು ಸೊ ಆ ಟಾಪ್ 2 ಇಂದ ಅಂತೂ ಅಲ್ಲಾಡ್ಸೋಕ್ಕಾಗಲ್ಲ. ಓಕೆ, ಸೊ ನಾಳೆ ಎಸ್ ಆರ್ ಎಚ್ ವಿರುದ್ಧ ಬಿಗ್ ಮಾರ್ಜಿನ್, ಅಂದರೆ ಒಂದು 75-80 ರನ್ಗಳ ಗೆಲುವು ಅಥವಾ ಒಂದು 12 ಓವರಲ್ಲಿನ ಫಸ್ಟ್ ಚೇಸ್ ಮಾಡಿದ್ರೆ ಎಸ್ ಆರ್ ಎಚ್ ಅವರು ಏನಾದರೂ ನಮ್ಮ ವಿರುದ್ಧ ಸೆಕೆಂಡ್ ಬ್ಯಾಟಿಂಗ್ ಆಡಿ ಅಂತಂದಾಗ ಮಾತ್ರ ಆ ಒಂದು ಟಾಪ್ 1ಇಂದ ಕೆಳಗಡೆ ಬರುತ್ತೆ ಹೊರತು ಇಲ್ಲ ಅಂತಂದರೆ ಆರ್ ಸಿ ಬಿ ತಂಡ ಈ ಸೀಸನಲ್ಲಿ ಟಾಪ್ 1ನಲ್ಲಿನೇ ಸೊ ರಾಜರ ರೀತಿಯಲ್ಲಿ ಸೊ ಎಂಡ್ ಮಾಡ್ತಾರೆ ಲೀಗ್ ಅಂತದ ಒಂದು ಈ ಪಾಯಿಂಟ್ಸ್ ಟೇಬಲ್ ಅಂತಾನೆ ಹೇಳ್ತೀನಿ. ಅದ್ಭುತವಾಗಿರುವಂಥ ಒಂದು ಸೀಸನ್ ಆಗಿದೆ ಆರ್ ಸಿ ಬಿಗೆ. ಕೆಲವೊಂದು ಏಳು ಬೀಳುಗಳೆಲ್ಲ ಇತ್ತು, ಬಟ್ ಆದರೂ ಕೂಡ ಎಂಡ್ ಸಕ್ಕತ್ತಾಗಿದೆ. ಸೊ ನಾಳೆ ಪಂದ್ಯ ಏನಾದರೂ ಗೆದ್ರೆ 20 ಅಂಕಗಳೊಂದಿಗೆ ಮುಗಿಸ್ತೀವಿ ಅಂತಾನೆ ಹೇಳ್ಬೋದು. ಓಕೆ, ಅಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ಸೊ ಇವತ್ತಿನ ಪಂದ್ಯ ಜಿ ಟಿ ವರ್ಸಸ್ ಸಿ ಎಸ್ ಕೆ. ಸೊ ಇಬ್ಬರು ಕೂಡ ಇವತ್ತಿನ ಒಂದು ಪಂದ್ಯ ಸೊ ಲೀಗ್ ಹಂತದಲ್ಲಿ ಕೊನೆಯ ಪಂದ್ಯ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ಪಂದ್ಯ ನಡೆದಿರುವಂಥದ್ದು ಸೊ ಅಹಮದಾಬಾದ್ನ ನರೇಂದ್ರ ಮೋದಿ ಅವರ ಸ್ಟೇಡಿಯಮಲ್ಲಿ. ಆ್ಯಂಡ್ ಸೊ ಫಸ್ಟ್ ಬ್ಯಾಟ್ ಮಾಡಿದಂತಹ ಸೊ ಜಿ ಟಿ ಅವರು ಆ್ಯಕ್ಚುಲಿ ಟಾಸ್ ಗೆಲ್ಲುವಂಥದ್ದು ನಮ್ಮ ಯಾರು ಅಂತಂದರೆ ಸಿ ಎಸ್ ಕೆದವರು. ಸೊ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಂಡಿರ್ತಾರೆ ಸಿ ಎಸ್ ಕೆ ಕಡೆಗೆ. ಇವತ್ತು ಮ್ಯಾಥ್ಯೂ ಶಾರ್ಟರ್ನ ತೊಗೊಂಡು ಬರ್ತಾರೆ, ಆ್ಯಂಡ್ ಸಿಂಗ್ ಅವ್ರನ್ನ ಬೇರೆ ತೊಗೊಂಡ್ಬರ್ತಾರೆ. ಅವ್ರ ಹೆಸರು ತುಂಬ ಅದು ಒಂಥರ ವಿಚಿತ್ರವಾಗಿದೆ, ಅದಕ್ಕೋಸ್ಕರ ಸಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರನ್ನ ತೊಗೊಂಡ್ಬರ್ತಾರೆ. ಆ್ಯಂಡ್ ಈ ಕಡೆಗೆ ನಮ್ಮ ಜಿ ಟಿ ಅಂತ ಬಂದಾಗ ವಿತೌಟ್ ಚೇಂಜ್ ಸೇಮ್ ಟೀಮ್ನೇ ಕಂಟಿನ್ಯೂ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಆ್ಯಂಡ್ ಟಾಸ್ ಸೋತಂತ ಜಿ ಟಿ ಅವರು ಸೊ ಫಸ್ಟ್ ಬ್ಯಾಟಿಂಗ್ ಬರ್ತಾರೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಓಪನರ್ಸ್ಗಳಂತೂ ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್ ಸಕ್ಕ ಜೋಡಿ ಗುರು ಇವ್ರದ್ದು. 125 ರನ್ಗಳನ್ನ ಮಾಡ್ತಾರೆ ಫಸ್ಟ್ ವಿಕೆಟ್ಗೆ, ಅದು ಕೇವಲ ಸೊ 74 ಬಾಲಲ್ಲಿ ಫಸ್ಟ್ ಪವರ್ ಪ್ಲೇನೇ ಸೊ 62 ರನ್ಗಳನ್ನ ಕಲೆ ಹಾಕ್ತಾರೆ. ಅದ್ಭುತವಾಗಿರುವಂಥದ್ದು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. 125 ರನ್ಸ್ನ 74 ಡೆಲಿವರೀಸಲ್ಲಿ ಅಂತಂದರೆ ಸಕ್ಕತ್ ಸ್ಟಾರ್ಟು ಅಂತಾನೆ ಹೇಳ್ತೀನಿ ನಾನು. ಆ್ಯಂಡ್ ಆ ಒಂದು ಸ್ಟಾರ್ಟ್ ಬೇಕಾಗಿತ್ತು, ಬಿಕಾಸ್ ಟಾಸ್ ಸೋತಿದ್ರು, ಬಿಗ್ ಒಂದು ಸ್ಕೋರ್ನ ಕಲೆ ಹಾಕಬೇಕಾಗಿತ್ತು. ಆ್ಯಂಡ್ ಸಿ ಎಸ್ ಕೆದವ್ರನ್ನ ಅಂಡರ್ ಪ್ರೆಷರಲ್ಲಿ ಇಡಬೇಕಾಗಿತ್ತು, ಬಿಕಾಸ್ ಅವ್ರದ್ದು ಗೆಲ್ಲೇಬೇಕಾದಂಥ ಪಂದ್ಯ. ಸೊ ಸ್ಕೋರ್ ಬೋರ್ಡ್ ಮೇಲೆ ಒಂದು 200+ ಹೊಡೆದ್ರೆ ಖಂಡಿತವಾಗ್ಲೂ ಹೆದರ್ತಾರೆ ಅಂತ ಗೊತ್ತಿತ್ತು. ಆ್ಯಂಡ್ ಸೊ ಅದೇ ಆಯಿತು ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್ 84 in 53 ಡೆಲಿವರೀಸ್, 7 ಬೌಂಡ್ರಿ, 4 ಸಿಕ್ಸರೊಂದಿಗೆ 158 ಆಲ್ಮೋಸ್ಟ್ 160 ಒಂದು ಸ್ಟ್ರೈಕ್ ಔಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. ಸೊ ಅಲ್ಲಿ ಶುಭ್ಮನ್ ಗಿಲ್ ಅವ್ರ ಜೊತೆಗೆ ಸೇರಿಕೊಂಡು ಅಂತಲೇ ಹೇಳ್ತೀನಿ. ಕೆಳಗಡೆಗೆ ಶುಭ್ಮನ್ ಗಿಲ್ ಸೊ 64 in 37 ಡೆಲಿವರೀಸ್, 7 ಬೌಂಡ್ರಿ, 3 ಸಿಕ್ಸರೊಂದಿಗೆ 172 ರನ್ ಸ್ಟ್ರೈಕ್ನಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಇಬ್ಬರು ಕೂಡ ಅದ್ಭುತವಾಗಿರುವಂಥ ಒಂದು ಹಾಫ್ ಸೆಂಚುರಿಗಳನ್ನ ಮಾಡ್ಕೊತಾರೆ. ಸಾಯಿ ಸುದರ್ಶನ್ ಅವರಿಗೆ ಒಂದು ಸೆಂಚುರಿ ಮಾಡ್ಕೊಳ್ಳುವಂಥ ಅವಕಾಶ ಆಯಿತು, ಬಟ್ ಅನ್ಶುಲ್ ಕಂಬೋಜ್ ಅವರ ಬೌಲಿಂಗಲ್ಲಿ ಮ್ಯಾಥ್ಯೂ ಶಾರ್ಟ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಸ್ಪೆನ್ಸರ್ ಜಾನ್ಸನ್ ಅವರ ಬೌಲಿಂಗಲ್ಲಿ ಶುಭ್ಮನ್ ಗಿಲ್ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಸೊ ಅಲ್ಲಿ ಜೋಸ್ ಬಟ್ಲರ್ ಅವರು ಕೂಡ ಅದ್ಭುತವಾಗಿರುವಂಥ ಒಂದು ಒಳ್ಳೆ ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿರುವಂಥದ್ದು. 57 ರನ್ನ ಮಾಡ್ತಾರೆ 27 ಡೆಲಿವರೀಸಲ್ಲಿ, 5 ಬೌಂಡ್ರಿ, ಸೊ 4 ಸಿಕ್ಸರೊಂದಿಗೆ ಅದ್ಭುತವಾಗಿರುವಂಥ ಒಂದು ಎಂಡ್ ಕೊಡ್ತಾರೆ ಸೊ ನಮ್ಮ ಜಿ ಟಿಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ವಾಷಿಂಗ್ಟನ್ ಸುಂದರ್ ಕೇವಲ ಒಂದು 7 ರನ್ನ ಮಾತ್ರ ಮಾಡುವಂಥದ್ದು. ಸೊ ಅದು 1 6 ಕೂಡ ಆ ಒಂದು ಇನ್ನಿಂಗ್ಸಲ್ಲಿ ಇದೆ ಅಂತಲೇ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಸೊ ಈ ಓಪನರ್ ಅದರಾಗಿರ್ಬೋದು ಜೋಸ್ ಬಟ್ಲರ್ ಅವರ ಒಂದು ಈ ಒಂದು ಬ್ಯಾಟಿಂಗ್ ಪ್ಯಾರಡೈಸಿಂದ ಸೊ 229 ರನ್ಗಳನ್ನ ಕಲೆ ಹಾಕ್ತಾರೆ ಸ್ಕೋರ್ ಬೋರ್ಡಲ್ಲಿ. 4 ವಿಕೆಟ್ಗಳನ್ನ ಕಳ್ಕೊಂಡು ಗುಜರಾತ್ ಟೈಟನ್ಸ್ ಅವರು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಸಿ ಎಸ್ ಕೆ ಬಾಲಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿನೇ ಆಗಿದ್ರು. ಅದರಲ್ಲಿ ಡೀಸೆಂಟು ಅಂತಂದರೆ ಸೊ ಅಲ್ಲಿ ಎಕನಾಮಿ ಸ್ವಲ್ಪ ಕಡಿಮೆ ಅಂತಂದರೆ ಅದು ಸಿಂಗ್ ಅವರು. ಸೊ 4 ಓವರಲ್ಲಿ 31 ರನ್ನು, ವಿಕೆಟ್ ಬಿದ್ದಿಲ್ಲ, ಬಟ್ ಎಕನಾಮಿಕಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮುಖೇಶ್ ಚೌಧರಿ ಸೊ 4 ಓವರಲ್ಲಿ 36, ಸೊ ಒಂದು ವಿಕೆಟ್ ತೆಗಿತಾರೆ, ಬಟ್ 9 ಒಂದು ಎಕನಾಮಿ ಇದೆ ಅಂತ ಹೇಳ್ಬೋದು. ಬಟ್ ಅನ್ಶುಲ್ ಕಂಬೋಜ್ಗೆ ಏನಾಗಿದೆಯೋ ಗೊತ್ತಿಲ್ಲ. ಸೊ ಎಲ್ ಎಚ್ ಜಿ ವಿರುದ್ಧ ಆಡೋ ಟೈಮಲ್ಲಿ ನಮ್ಮ ಜೋಸ್ ಇಂಗ್ಲೀಷ್ ಅವರು ಎಗರಾ ಬಿರ್ರಿ ಬಾರ್ಸಾಕ್ಬಿಟ್ಟಿದ್ರು ಅವ್ರಿಗೆ. ಆಲ್ಮೋಸ್ಟ್ 23 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು ಎಕನಾಮಿ ರೇಟ್ 2.5 ಓವರಲ್ಲಿ. ಸೊ ಅವತ್ತಿಂದ ಎಲ್ಲರೂ ಹಾಕೊಂಡು ಸರಿಯಾಗಿ ರುಬ್ತವ್ರೆ ಅಂತ ಹೇಳ್ಬೋದು ಅನ್ಶುಲ್ ಕಂಬೋಜ್ ಅವ್ರಿಗೆ. ಸೊ ಈ ಸೀಸನ್ ಸ್ಟಾರ್ಟಿಂಗ್ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ರು, ಬಟ್ ಸೊ ಎಂಡ್ ಆಫ್ ದಿ ಸೀಸನ್ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ದುಬಾರಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಒಂದು 14 ಒಂದು ಎಕನಾಮಿ ರೇಟ್ ಇದೆ ಅವ್ರದ್ದು. 4 ಓವರಲ್ಲಿ 56 ರನ್ನ ಲೀಕ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಇನ್ನು 230 ರನ್ಗಳ ಒಂದು ಚೇಸ್ನ ಬೆನ್ನತ್ತಂತ ಸಿ ಎಸ್ ಗೆ ಸ್ಟಾರ್ಟಿಂಗಲ್ಲಿ ಆಗತ್ತ ಅಂತಾನೆ ಹೇಳ್ಬೋದು. ಬಿಕಾಸ್ ಸಂಜು ಸ್ಯಾಮ್ಸನ್ ಅವರು ಫಸ್ಟ್ ಬಾಲಲ್ಲೇ ಔಟ್ ಆಗ್ತಾರೆ. ಮೊಹಮ್ಮದ್ ಸಿರಾಜ್ ಅವರ ಬಾಲಿಂಗಲ್ಲಿ ಜೋಸ್ ಬಟ್ಲರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಕೀಪಿಂಗ್ ಮಾಡೋ ಟೈಮಲ್ಲಿ ಸೊ ಇಂಜುರಿ ಆಗುತ್ತೆ ಫಿಂಗರ್ಗೆ. ಸೊ ಅಲ್ಲಿಂದ ಅವರು ವಾಕೌಟ್ ಆಗ್ತಾರೆ. ಅದಾದಮೇಲೆ ಬಂದಿರುವಂಥದ್ದು ಬ್ಯಾಟಿಂಗೇ ಫಸ್ಟ್ ಬಾಲಲ್ಲಿ ಔಟ್ ಆಗ್ತಾರೆ.
ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗಲ್ಲಿ. ಆ್ಯಂಡ್ ಕೆಳಗಡೆಗೆ ಮ್ಯಾಥ್ಯೂ ಶಾರ್ಟ್ ಆ್ಯಂಡ್ ಸೊ ಗಾಯಕ್ವಾಡ್ ಅವ್ರ ಮಧ್ಯೆ ಒಂದು ಚಿಕ್ಕದಾದಂಥ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ 29 ರನ್ದು. ಅದಾದಮೇಲೆ ಗಾಯಕ್ವಾಡ್ ಕೂಡ ಅಷ್ಟೇ. ಸೊ ಇವತ್ತು ತುಂಬ ಸ್ಪೀಡಾಗಿ ಆಡ್ತಾಯಿದ್ರು. 2 ಬೌಂಡ್ರಿ 2 ಸಿಕ್ಸರ್ 1 ಬೌಂಡ್ರಿ ಕೂಡ ತಗೊಂತಾರೆ. 16 ರನ್ ಅಷ್ಟೇ ಮಾಡಿರುವಂಥದ್ದು, ಅದು ಬೌಂಡ್ರಿ ಸಿಕ್ಸರಿಂದನೇ ಬಂದಿರುವಂಥದ್ದು. ಸೊ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಉರ್ವಿಲ್ ಪಟೇಲ್ 1 ಮ್ಯಾಚ್ ಹೀರೋ ಅಗೇನ್ ಇವತ್ತು ಡಕ್ಔಟ್ ಆಗ್ತಾರೆ ಮೊಹಮ್ಮದ್ ಸಿರಾಜ್ ಬೌಲಿಂಗಲ್ಲಿ. ಆ್ಯಂಡ್ ಸೊ ಕಾರ್ತಿಕ್ ಶರ್ಮಾ ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಬಟ್ ಸೊ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕಾಗಲಿ. ರನ್ ಇಲ್ಲದೇ ಇರೋವಂಥ ಜಾಗದಲ್ಲಿ ರನ್ ಕದಿಯಕ್ಕೆ ಹೋಗಿ ಶುಭನ್ ಗಿರ್ ಅವರ ಒಂದು ಡೈರೆಕ್ಟ್ ಥ್ರೋ ಇಂದ ಸೊ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಡೇವಲ್ ಬ್ರೇವಿಸ್ ಏನೂ ಮಾಡಲಿಕ್ಕಾಗಲಿಲ್ಲ ಇವತ್ತು. ಜಸ್ಟ್ 8 ರನ್ನು 10 ಬಾಲಲ್ಲಿ, 1 ಬೌಂಡ್ರಿ ಇಲ್ಲ, 1 ಸಿಕ್ಸರ್ ಇಲ್ಲ. ರಶೀದ್ ಖಾನ್ ಅವರ ಬೌಲಿಂಗಲ್ಲಿ ಹೋಲ್ಡರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳೋದು. ಬಟ್ ಕೆಳಗಡೆಗೆ ಶಿವಮ್ ದುಬೆ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಸೊ ಅನ್ಕೊಂಡೆ ಮೇ ಬಿ ಏನಾದರೂ ಒಂದು ಸರ್ಪ್ರೈಸ್ ತರಬಹುದು ಅನ್ಕೊಂಡೆ. ಬಿಕಾಸ್ ಡೇವಲ್ ಬ್ರೇವಿಸ್ ಇದ್ರು, ಶಿವಮ್ ದುಬೆ ಬಂದಂಗೆ ಎರ್ರ ಬಾರಿಸ್ತಾ ಇದ್ರು. 4 ಬೌಂಡ್ರಿ 4 ಸಿಕ್ಸರ್ ಅಂತ ತಗೊಂತಾರೆ. ಯಾರು ಬಂದರೂ ಕೂಡ ರನ್ಗಳನ್ನ ತಗೊತಾ ಇದ್ರು, ಬೌಂಡ್ರಿಗಳನ್ನ ಹೊಡಿತಾ ಇದ್ರು. ಸೊ 47 ರನ್ನ ಮಾಡ್ತಾರೆ 17 ಬಾಲಲ್ಲಿ. ಒಂದು ಒಳ್ಳೆ ಸ್ಟ್ರೈಕರಲ್ಲೇ ಮಾಡಿರುವಂಥದ್ದು 276. ಸೊ ಅವರಿದ್ದಾಗ ಒಂದು ಕರೆಂಟ್ ರನ್ ರೇಟು 10 ಮೇಲೇ ಇತ್ತು. ಸೊ ಇನ್ ಕೇಸ್ ಏನಾದರೂ ಅವರು ಒಂದು 16-17 ಓವರ್ವರೆಗೂ ಕೂಡ ಆಡಿದ್ದಿದ್ರೆ ಸೊ ಖಂಡಿತವಾಗ್ಲೂ ಮ್ಯಾಚ್ದು ರಿಸಲ್ಟೇ ಚೇಂಜ್ ಆಗ್ತಿತ್ತೇನೋ. ಬಟ್ ಇಲ್ಲ, ರಶೀದ್ ಖಾನ್ ಅವರು 1 ಬಾಲ್ 6 ಕೊಟ್ಟರು ಕೂಡ ನೆಕ್ಸ್ಟ್ ಬಾಲಲ್ಲಿ ಸೊ ಅವ್ರನ್ನ ಔಟ್ ಎತ್ತಾರೆ. ಶುಭ್ಮನ್ ಗಿಲ್ ಸಾಕಾಗಿರುವಂಥ ಒಂದು ಕ್ಯಾಚ್ ಹಿಡಿದ್ರು, ಅದ್ಭುತವಾಗಿರುವಂಥ ಕ್ಯಾಚ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ಅನ್ಶುಲ್ ಕಂಬೋಸ್ ಅಗೇನ್ ಸೊ ಅವರ ಫ್ಯಾನ್ಸ್ಗಳಿಗೆ ಒಂಚೂರು ಎಂಟರ್ಟೈನ್ ಮಾಡಿದ್ರು ಅಂತಲೇ ಹೇಳ್ಬೋದು. 19 ರನ್ನು ಸೊ 8 ಬಾಲಲ್ಲಿ 1 ಬೌಂಡ್ರಿ 2 ಸಿಕ್ಸರೊಂದಿಗೆ 237 ಒಂದು ಸ್ಟ್ರೈಕರಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಅದು ಬಿಟ್ಟರೆ ಕೆಳಗಡೆಗೆ CSK ಕಡೆಯಿಂದ ಯಾರು ಕೂಡ ಅಷ್ಟಾಗಿ ಬ್ಯಾಟ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ CSK ತಂಡ 140 ರನ್ಗಳಿಗೆ ಆಲ್ಔಟ್ ಆಗ್ತಾರೆ. ಅದು 13.4 ಓವರ್ಸಲ್ಲಿನೇ. ಇನ್ನು 6.2 ಓವರ್ಸ್ ಬಾಕಿ ಇರುವಂತೆಯೇ ಇಡೀ ತಂಡ ಆಲ್ಔಟ್ ಆಗಿ ಪೆವಿಲಿಯನ್ ಸೇರ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ CSK ತಂಡ ಸೊ IPL 2026ನ ಕೊನೆಯ ಪಂದ್ಯ ಸೋಲಿನೊಂದಿಗೆ ಮುಕ್ತಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಬಾರಿ ಅಂತ ತಗೊಂಡಾಗ CSKಗೆ ಕೆಲವೊಂದು ಏಳು ಬೀಳುಗಳೆಲ್ಲ ಇದೆ. ಬಟ್ ಖಂಡಿತವಾಗ್ಲೂ ಸ್ವಲ್ಪ ಟೀಮ್ ಕಟ್ಟಬೇಕಾಗತ್ತೆ ಬೌಲಿಂಗಲ್ಲಿ. ಸೊ ಕಷ್ಟ ಇದೆ ಅವ್ರಿಗೆ ಕಂಬ್ಯಾಕ್ ಮಾಡುವಂಥದ್ದು. ಯಂಗ್ ಟ್ಯಾಲೆಂಟ್ಗಳಿದ್ದಾವೆ. ಸೊ ಕಾರ್ತಿಕ್ ಶರ್ಮಾ ತುಂಬ ಚೆನ್ನಾಗಿ ಆಡಿದ್ದಾರೆ ಸರಿ. ಆ್ಯಂಡ್ ಸಂಜು ಸ್ಯಾಮ್ಸನ್ ಅವರು ಇದಕ್ಕೆ ಇನ್ಕ್ಲೂಡ್ ಆಗಿರುವಂಥದ್ದು ಖಂಡಿತವಾಗ್ಲೂ ಒಂದು ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಯಾವಾಗ ಸಂಜು ಸ್ಯಾಮ್ಸನ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಅವಾಗ CSK ತಂಡ ವಿನ್ ಆಗಿದೆ. ಬಟ್ ಸಂಜು ಸ್ಯಾಮ್ಸನ್ ಆಡಿಲ್ಲ ಅಂತಂದರೆ ಯಾರು ಆಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈ ಸೀಸನ್ ನೋಡ್ತಾ ಇದ್ರೆ ಶಿವಮ್ ದುಬೆ ಕೂಡ ಅಂಥ ಒಂದು ಒಳ್ಳೆ ಇನ್ನಿಂಗ್ಸ್ಗಳು ಆಡಿಲ್ಲ. ಓಕೆ, ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಸೊ ಅದು ಕೂಡ ಅವರಿಗೆ ಒಂದು ಸ್ವಲ್ಪ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಅದಕ್ಕಿಂತ ದೊಡ್ಡ ಹೊಡೆತ ಅಂತಂದರೆ ಋತುರಾಜ್ ಗಾಯಕ್ವಾಡ್ ಅವರ ಫಾರ್ಮ್. ಸೊ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಈ ಸೀಸನಲ್ಲಿ ನಾನು ನೋಡಿದಂಗೆ ಯಾವುದು ಕೂಡ ಅಂಥ ಒಂದು ವಿನ್ನಿಂಗ್ ಒಂದು ಮ್ಯಾಚ್ ಬಂದಿಲ್ಲ. ಆ್ಯಂಡ್ ಡೆವಲ್ ಬ್ರೇವಿಸ್ ಅಗೇನ್ ಅವ್ರ ಕಡೆಯಿಂದ ಕೂಡ ಅಂಥ ಒಂದು ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಸೊ ಅದು ಕೂಡ ಎಲ್ಲೋ ಹೊಡೆತ ಕೊಡ್ತು CSKಗೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಸೊ ಅನ್ಶುಲ್ ಕಂಬೋಸ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ರೀಸೆಂಟ್ ಒಂದು 4-5 ಮ್ಯಾಚ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ದುಬಾರಿ ಆಗ್ತಿದ್ದಾರೆ. ಆ್ಯಂಡ್ ನೂರ್ ಅಹ್ಮದ್ ಆ್ಯಂಡ್ ಸೊ ಅಕೇಲ್ ಹುಸೇನ್ ಸೊ ಅವರಿಬ್ಬರು ಡಿಸೆಂಟಾಗಿ ಮಾಡಿದ್ದಾರೆ. ಸೊ ಸ್ಪಿನ್ ಟ್ರ್ಯಾಕ್ ಇದ್ರೆ ಖಂಡಿತವಾಗ್ಲೂ ನೂರ್ ಅಹ್ಮದ್ ಆ್ಯಂಡ್ ಅಕೇಲ್ ಹುಸೇನ್ ಅವರು ಎಫೆಕ್ಟಿವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಒಟ್ಟಾರೆಯಾಗಿ ಸೊ ಇವತ್ತಿನ ಪಂದ್ಯ GT ತಂಡ ಗೆದ್ದಿದೆ 14 ಪಂದ್ಯಗಳಲ್ಲಿ 18 ಪಾಯಿಂಟ್ಸ್ ಒಂದಿಗೆ. ಸೊ 2ನೇ ಸ್ಥಾನದಲ್ಲಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ SRH 3ನೇ ಸ್ಥಾನದಲ್ಲಿದೆ. ನಾಳೆ ಪಂದ್ಯ RCB ವರ್ಸಸ್ SRH. ಸೊ RCB ಗೆದ್ರೆ ಸೊ ಟಾಪ್ 1 ಕುತ್ಕೊಳ್ಳುತ್ತೆ. ಇನ್ ಕೇಸ್ SRH ಏನಾದರೂ ಬಿಗ್ ಮಾರ್ಜಿನ್ ಗೆದ್ರೆ ಮಾತ್ರ ಸೊ ಟಾಪ್ 2ಗೆ ಬರುತ್ತೆ ಹೊರತು ಇಲ್ಲ ಅಂತಂದರೆ ನನ್ನ ಪ್ರಕಾರ ಅವರು ಕೂಡ 3 ಇರ್ತಾರೆ. GTನ ಕೆಳಗಡೆ ತೊಗೊಂಡು ಬಂದು ಸೊ ಮೇಲೆ ಬರಬೇಕು ಅಂದರೆ ಸೊ ಅವರು ಕೂಡ ಮ್ಯಾಚ್ನ ಗೆಲ್ಲಬೇಕಾಗತ್ತೆ. ಓಕೆ, ಮಾರ್ಜಿನ್ ಎಲ್ಲ ಆಮೇಲೆ ಫಸ್ಟ್ RCB ವಿರುದ್ಧ ಗೆಲ್ಲಬೇಕಾಗತ್ತೆ. ನನ್ನ ಪ್ರಕಾರ RCB ಅವರು ಸೊ ಅದನ್ನು ಈಸಿಯಾಗಿ ತೊಗೊಬಾರ್ದು, ಗೆಲ್ಲಬೇಕು ಅಂತಲೇ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲೇ ಅಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.